ಇಲ್ಲಿ ಕೈ ಎತ್ತಿ ಕಾಂಗ್ರೆಸ್ ಅಥವಾ ಇನ್ನೊಂದು ಪಕ್ಷದ ಪರವಾಗಿರೋರು ಅಂದ್ರೆ ಯಾರು ಕೂಡ ಕೈ ಎತ್ತಲ್ಲ. ಇಲ್ಲಿ ನಾನು ಏನು ಈ ವೇದಿಕೆ ಮುಖಾಂತರ ಮಾತಾಡ್ತಾ ಇದ್ದೀನಿ, ನನ್ನ ವಯಸ್ಸಿಗಿಂತ ಹೆಚ್ಚು ಸಂಘಟನೆಗೆ ಶ್ರಮ ಪಟ್ಟಂತ ಅನೇಕ ಹಿರಿಯರು ತಾವೆಲ್ಲರೂ ಕೂಡ ಇದ್ದೀರಿ. ಬಿಜೆಪಿ ಕಟ್ತಂತವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿ ತುಂಬಿದಂತವರು ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ. ಹಾಗಾಗಿ ನಿಮಗೆ ಚುನಾವಣೆ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಅದೇ ಕೆಲವು ವಿನಂತಿ ನಾನು ಮಾಡ್ಕೊಂತೀನಿ. ನಿನ್ನೆ ಫಸ್ಟ್ ಫೇಸ್ ಅಲ್ಲಿನ ಎಲೆಕ್ಷನ್ ಆಯ್ತು. ಹುಣಸೂರಿನ 92 years ಓಲ್ಡ್ ವುಮೆನ್ ಅವ್ರ ಮನೆಗೆ ವಿವಿ ಪ್ಯಾಡ್ ಅನ್ನ ಕಳಿಸಿದ್ರು ವೋಟ್ ಮಾಡ್ಲಿಕ್ಕೆ. ವೋಟಿಂಗ್ ಆ ಬ್ಯಾಲೆಟ್ ಇನ್ಸ್ಟ್ರೂಮೆಂಟ್ ಅನ್ನ ಅವ್ರ ಮನೆಗೆ ಕಳಿಸಿದ್ರು. ಅವ್ರು ಹೇಳಿದ ಅಂದ್ರೆ ಮೋರ್ ದೆನ್ 86 years ಮೇಲಿದ್ದಂಥವ್ರಿಗೆ, ಏಜ್ಡ್ ಪರ್ಸನ್ಸ್ಗಳಿಗೆ ಅವಕಾಶ ಇದೆ ಕಾನೂನಲ್ಲಿ. ಹೋದಾಗ ಹೆಣ್ಮಕ್ಳು ಹೇಳಿದಾರಂತೆ, ನಾನು ಪೋಲಿಂಗ್ ಬೂತ್ಗೆ ಬಂದು ನಾನು ವೋಟ್ ಹಾಕ್ತೀನಿ, ನಾನು ಯಾವತ್ತೂ ಕೂಡ ನನ್ನ ಮನೆಗೆ ತರಿಸ್ಕೊಂಡು ನಾನು ಅದು ಇಷ್ಟಪಡಲ್ಲ ಅಂತ ಹೇಳಿ ವಾಪಸ್ ಕಳಿಸಿರಂತೆ. ನಿನ್ನೆ ವೋಟಿಂಗಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಮನೆಗೆ ಹೋದ್ಮೇಲೆ ಅರ್ಧ ಗಂಟೆಯಲ್ಲಿ ಕೊನೆ ಉಸಿರನ್ನ ಎಳೆದ್ರು, ತೀರ್ಕೊಂಡ್ರು ಅವರು. ಅಂದ್ರೆ ಅವರ ಇಚ್ಛಾಶಕ್ತಿ ತಾವು ಯೋಚನೆ ಮಾಡಿ. ಒಂದು ಕೊನೆ ಉಸಿರನ್ನ ಎಳೆಯುವಂತ ಸಂದರ್ಭದಲ್ಲಿ ತನ್ನ ದೈಹಿಕ ಶಕ್ತಿ ಏನಂತ ಆ ಹೆಣ್ಮಗಳಿಗೆ ಗೊತ್ತಿದ್ರು ಕೂಡ ನಾ ಪೋಲಿಂಗ್ ಸೆಂಟರ್ಗೆ ಬಂದು ನಾನು ವೋಟಿಂಗ್ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಲ್ಲ. ಯಾಕೆ ಇವತ್ತು ನಾನು ಬಿಡಿಸಿ ಹೇಳ್ತಿದ್ದೇನೆ ಅಂದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿ ತಾವೆಲ್ಲರೂ ಕೂಡ ಇಲ್ಲಿ ಇದ್ದೀರಿ. ಬೇರೆ ಬೇರೆ ನಮ್ಮ ಪ್ರಮುಖರು ತಾವೆಲ್ಲರೂ ಕೂಡ ಇದ್ದೀರಿ. ಬೆಂಗಳೂರಿನಲ್ಲಿ 50% ಮೊನ್ನೆ ಪೋಲಿಂಗ್ ಆಗಿದೆ. ಎವರೇಜ್ ಮ್ಯಾಕ್ಸಿಮಮ್ 52%. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ, ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ, ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗತ್ತೆ, ಹೇಳಕ್ಕೆಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಅದು ಸ್ವಾಮಿ ವಿವೇಕಾನಂದ ಇರ್ಬೋದು, ಶಿವಾಜಿ ಮಹಾರಾಜರು ಇರ್ಬೋದು. ಶಿವಾಜಿ ಮಹಾರಾಜರು ಕೇಳ್ತಾರಂತೆ, ಔರಂಗಜೇಬ್ ವಿರುದ್ಧ ಹೋರಾಟ ಆದ್ಮೇಲೆ ಅವ್ರ ಗುರುಗಳು ಕೇಳ್ತಾರೆ, ಇಷ್ಟು ಸಣ್ಣ ವಯಸ್ಸಲ್ಲಿ ಹಿಂದೂ ರಾಷ್ಟ್ರದ ಕಲ್ಪನೆ ನಿನ್ಗೆ ಹೇಗೆ ಬಂತಪ್ಪ ಅಂತ ಕೇಳಿದಾಗ, ನನ್ನ ತಾಯಿಯ ಗರ್ಭದಲ್ಲಿದ್ದಾಗ, ಜೀಜಾಬಾಯಿಯ ಗರ್ಭದಲ್ಲಿದ್ದಾಗ ನನ್ನ ತಾಯಿ ಕೊಟ್ಟಂತ ಸಂಸ್ಕಾರ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ತನ್ನ ತಾಯಿ ಭುವನೇಶ್ವರನ್ನ ನೆನೆಸ್ಕೊಳ್ತಾರೆ. ಅಂದ್ರೆ ಅವರೆಲ್ಲರೂ, ಸ್ವಾಮಿ ವಿವೇಕಾನಂದ ತೀರ್ಕೊಂಡಿದ್ದು ಎಷ್ಟನೇ ಇಸ್ವಿಲಿ? 39 yearsಗೆ, 39 ವರ್ಷಕ್ಕೆ ತನ್ನ ಜೀವನವನ್ನ ಕಳ್ಕೊಂಡ್ರು. ಅಂದ್ರೆ ಅಷ್ಟೊಳಗೆ ಎಷ್ಟು ಸಾಧನೆಯನ್ನ ಮಾಡಿದ್ರು. ವಿಶ್ವಧರ್ಮ ಸಮ್ಮೇಳನ ಭಾಗವಹಿಸಿ ಸ್ವಾಮಿ ವಿವೇಕಾನಂದರಿಗೆ ಒಂದು ಮಾತು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ್ರ, ನಿಮ್ಮ ಭಾರತ ದೇಶದ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ, ಭಾರತ ದೇಶಕ್ಕೆ ಸಾವು ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕಾನಂದ ಒಂದೇ ಹೇಳ್ತಾರೆ, ಎಲ್ಲಿವರು ಕೂಡ ಭಾರತದಲ್ಲಿ ಯುವ ಶಕ್ತಿ ಎಚ್ಚರಿಕೆಯಿಂದ ದೇಶದ ಹಿತದೃಷ್ಟಿಯಿಂದ ಚಿಂತನೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೋ ಅಲ್ಲಿವರು ಕೂಡ ಭಾರತ ದೇಶಕ್ಕೆ ಸಾವಿಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರು ಅವ್ರು ಹೇಳಿದಂತ ಒಂದು ಮಾತು. ಗಾಂಧೀಜಿಯವರು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು. ವೀರ ಸಾವರ್ಕರ್ಗೆ ಗಲ್ಲಿಗೆ ಏರಿಸುವಂತ ಸಂದರ್ಭದಲ್ಲಿ ತನ್ನ ತಾಯಿ ಬಂದು ಕಣ್ಣೀರು ಹಾಕುವಂತ ಸಂದರ್ಭದಲ್ಲಿ, ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳಿದಾಗ, ನಾನು ನೇಣಿ ಹಾಕ್ತೀನಿ ಅಂತ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಇಲ್ಲಪ್ಪ, ನಿನ್ನಂತ ಒಬ್ಬ ರಾಷ್ಟ್ರಕ್ಕೆ ಅರ್ಪಣೆ ಮಾಡುವಂತ ನಿನ್ನಂತ ಮಗ ನೀನು ಒಬ್ಬನೇ ಇದೆಯಾ, ನನಗೆ ಇನ್ನೂ ನಿಮ್ಮಂತ 3 ಜನ ಮಕ್ಳಿದ್ರೆ ದೇಶಕ್ಕೋಸ್ಕರ ನಾನು ಕೊಡುಗೆ ಕೊಡ್ತಾ ಇದ್ನಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ತಾಯಿ ಹೇಳ್ಕೊಂತಾರೆ. ಅಂದ್ರೆ ಈ ರೀತಿ ಎಲ್ಲರೂ ಯುವ ಶಕ್ತಿ ಇದ್ದಾಗ ದೇಶಕ್ಕೆ ಸಮರ್ಪಣೆ ಮಾಡ್ಕೊಂತ ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಾವೇನು ಯೂತ್ಸ್ ಇದೀರಿ. ಬರುವಂತದಲ್ಲಿ ಮೋದಿಜಿಗೋಸ್ಕರ, ಮೋದಿಜಿಯವರ ತಾಯಿ ತೀರ್ಕೊಂಡಾಗ ನಾನು ಸಹಜವಾಗಿ ಒಬ್ಬ ಬಿಜೆಪಿಯ ಕಾರ್ಯಕರ್ತನಾಗಿ, ಸಂಸತ್ ಸದಸ್ಯನಾಗಿ ನಾನು ಯೋಚನೆ ಮಾಡಿದ್ದು, ಮೋದಿಜಿಯವ್ರ ತಾಯಿ ತೀರ್ಕೊಂಡಿದ್ದಾರೆ,
ಇಡೀ ಪ್ರಪಂಚ ಮೋದಿಜಿ ಪರವಾಗಿ ಬೆಂಬಲವಾಗಿ ನಿಂತಿದೆ. ಅನೇಕ ರಾಷ್ಟ್ರದ ರಾಷ್ಟ್ರಪತಿಗಳು ಬರ್ಬೋದು, ನಮ್ಮ ರಾಜ್ಯದ ದೇಶದ ಅನೇಕ ಮುಖ್ಯಮಂತ್ರಿಗಳು ಭಾಗವಹಿಸ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅದ್ರದ್ದು ಯಾವುದು ಇಲ್ದಾಗೆ ನೇರವಾಗಿ ದೆಹಲಿಯಿಂದ ಬಂದ್ರು, ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡ್ರು, ಮತ್ತೆ ನನ್ನ ದೇಶದ ಕರ್ತವ್ಯ ಅಂತೇಳಿ ಮಧ್ಯಾಹ್ನ ಮೇಲೆ ತಾವು ತೋರಿಸ್ಕೊಂಡ್ರು. ಅಂದ್ರೆ ದೇಶಕ್ಕೆ ರಾಜ ಆದ್ರೂ ಕೂಡ ತಾಯಿಗೆ ಮಗ ಅಂತ ಹೇಳ್ತಾರೆ. ಆ ನೋವಿನ ಭಾವನೆ ಇದ್ರೂ ಕೂಡ ತೋರಿಸ್ಕೊಳ್ಳದೆ ಮತ್ ದೇಶದ ಕರ್ತವ್ಯ ಅಂತ ತೋರಿಸ್ಕೊಂಡ್ರಲ್ಲ, ಅವ್ರಿಗೆ ನಾವ್ ಇನ್ನೇನ್ ಮಾಡ್ಬೋದು? ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ ರಾಗಣ್ಣ ಕೇವಲ ನಿಮಿತ್ತ ಮಾತ್ರ, ಬಿಜೆಪಿ ಅಭ್ಯರ್ಥಿ ನಿಮ್ ನಿಮಿತ್ತ ಮಾತ್ರ. ನೀವು ಕೊಡುವಂತ ಒಂದೊಂದು ಮತನೂ ಕೂಡ ಆ ಕಮಲದವ್ರಿಗೆ ತಾವೇನ್ ಕೊಡ್ತೀರಿ, ಆ ಮೋದಿಜಿಯವರಿಗೆ ಕೃತಜ್ಞತೆ ಸಲ್ಲಿಸೋಕೆ ಸಿಕ್ಕಂತ ಒಂದು ಅವಕಾಶ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂತೀನಿ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮನೇಲೆ ಸಾವಾದರೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಕೂಲಿ ಜನ ಕರ್ಕೊಂಡ್ಬಂದು ಅಂತ್ಯ ಸಂಸ್ಕಾರಕ್ಕೆ ಕಳಿಸುವಂತ ದುಸ್ಥಿತಿ. ಅವತ್ತಿನ ವರ್ಲ್ಡ್ ಹೆಲ್ತ್ ಒಂದು ಆರ್ಗನೈಸೇಷನ್ ಒಂದು ರಿಪೋರ್ಟ್ ಅನ್ನು ಕೊಡ್ತು. ಇಲ್ಲಿಟ್ರಸಿ ಹೆಚ್ಚಿಗೆ ಇದೆ, ಹೆಲ್ತ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಮ್ಮಿ ಇದೆ ಭಾರತದಲ್ಲಿ, 4 ರಿಂದ 5 ಕೋಟಿ ಸಾವಾಗ್ಬೋದು. ಈ ರೀತಿ ಚರ್ಚೆಗಳು ಆಗಂತ ಸಂದರ್ಭದಲ್ಲಿ 4 ರಿಂದ 5 ಲಕ್ಷನೂ ಕೂಡ ಸಾವಾಗದ ರೀತಿಯಲ್ಲಿ ದೇಶದ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಉಳಿಸ್ಕೊಬೇಕು ಅಂತೇಳಿ ಸಂಕಲ್ಪನೆ ಮಾಡಿ ನರೇಂದ್ರ ಮೋದಿಜಿಯವರು ಶ್ರಮ ವಹಿಸಿದ್ರಲ್ಲ. ಹಾಗಾಗಿ ಇವತ್ತು ಭಾನುಜಿ ಮಾತಾಡ್ತಾ ಹೇಳಿದ್ರು, ಸುಮಾರು 23 ಇಸ್ಲಾಮಿಕ್ ಕಂಟ್ರೀಸ್ ತನ್ನ ಹೈಯೆಸ್ಟ್ ಪ್ರೆಸ್ಟೀಜಿಯಸ್ ಒಂದು ಪ್ರಶಸ್ತಿಗಳನ್ನ ಮೋದಿಜಿ ಕೊಟ್ರು ಅಂತ ಹೇಳಿದ್ರು. ಹಾಗಾಗಿ ಇದೆಲ್ಲ ನಮ್ಮೆಲ್ಲರ ಒಂದು ಯೋಗ. ಇಷ್ಟು ಮಾತ್ರ ಹೇಳ್ತೀನಿ, ತಾವು ನನಗೆ ಹಾರೈಸಾದ್ಮೇಲೆ ಪೂಜ್ಯ ತಂದೆಯವರ ಮೋದಿಜಿಯವರ ಒಂದು ಆಶ್ವಾದಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಒಂದು ಶಿವಮೊಗ್ಗ 2 ಟೈರ್ ಸಿಟಿ ನಮ್ಮ ರಾಜ್ಯದಲ್ಲಿ ನಮ್ದು ಟಾಪ್ 1 ಅಲ್ಲಿ ಇರಬೇಕು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರಿಗಾರ್ಡಿಂಗ್ ರೈಲ್ವೆ ಇವತ್ತು 2 ರಿಂದ 3 ಸಾವಿರ ಕೋಟಿ ಖರ್ಚು ಮಾಡಿ ಶಿವಮೊಗ್ಗ ಟು ರಾಣೆಬೆನ್ನೂರು ಲಿಂಕೇಜ್ ನಾರ್ತ್ ಕರ್ನಾಟಕ ಮತ್ತು ಮಲೆನಾಡಿಗೆ ಇವತ್ತು ಒಂದು ಟ್ರೈನ್ 3000 ಅವರ್ಸ್ ರನ್ ಆದ್ಮೇಲೆ ಸರ್ವಿಸ್ ಮಾಡ್ಬೇಕಾಗತ್ತೆ. ಸರ್ವಿಸ್ ಎಲ್ಲಿ ಹೋಗ್ಬೇಕು? ಟ್ರೈನು ಬೆಂಗಳೂರು ಹೋಗ್ಬೇಕಾಗಿತ್ತು ಅಥವಾ ಮೈಸೂರಿಗೆ ಹೋಗ್ಬೇಕಾಗಿತ್ತು. ನಾನು ಯೋಚನೆ ಮಾಡಿದೆ, ನಮ್ಮ ಶಿವಮೊಗ್ಗದಲ್ಲಿ ಒಂದು ಸರ್ವಿಸ್ ಸೆಂಟರ್ ಆದ್ರೆ ರಾಜ್ಯದ ಬೇರೆ ಬೇರೆ ಟ್ರೈನ್ಗಳು ನಮ್ಮ ಶಿವಮೊಗ್ಗ ಬರುತ್ತೆ, ಅದ್ರ ಮುಖಾಂತರ ಪ್ಯಾಸೆಂಜರ್ ಸರ್ವಿಸಸ್ ಕೂಡ ಇಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಇವತ್ತು ಕೋಟೆಂಗೂರಿನಲ್ಲಿ 100 crores ಖರ್ಚು ಮಾಡಿ ಇವತ್ತು ಒಂದು ಕೋಚಿಂಗ್ ಡಿಪೋವನ್ನ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಮ್ಮ ಜೋಗ್ ಫಾಲ್ಸ್ ಏನಿದೆ, ದುಬೈನ BR ಶೆಟ್ಟಿ ಅವರಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ಲ್ಯಾಂಡ್ ಅನ್ನ ಅಗ್ರಿಮೆಂಟ್ ಮಾಡಿಕೊಟ್ಟಿತ್ತು ಟೂರಿಸಂ ಹಬ್ ಆಗಿ ಡೆವಲಪ್ ಮಾಡ್ಲಿಕ್ಕೆ ಜೋಗ್ ಫಾಲ್ಸ್ ಅನ್ನ. ಫಾದರ್ CM ಆದ್ಮೇಲೆ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಇವತ್ತು 100 ಕೋಟಿ ಖರ್ಚು ಮಾಡಿ ನಾವೇ ಸರ್ಕಾರದಿಂದ ಇವತ್ತು ಅಭಿವೃದ್ಧಿಯನ್ನ ಮಾಡ್ತಿರೋದು ನಾವು ನೋಡ್ತಾ ಇದ್ದೀರಿ. ಆಮೇಲೆ 2 ಕಡೆ ಕೇಬಲ್ ಕಾರ್ ತರುವಂತ ಕೆಲಸ ಆಗ್ತಾ ಇದೆ. ಜೋಗ್ ಫಾಲ್ಸ್ ಒಂದು ಕೇಬಲ್ ಕಾರು, ಮತ್ತೆ ಕೊಡ್ಚಾದ್ರಿ ಕೊಲ್ಲೂರು ಅಲ್ಲೊಂದು ಕೇಬಲ್ ಕಾರ್ ಮಾಡುವಂತ ಪ್ರಯತ್ನ. ಇವತ್ತು ಸಿಗಂದೂರು ಚೌಡೇಶ್ವರಿ ನಮ್ಮ ತಂದೆ ತಾಯಿಂದರು ಹೋಗಿದ್ದಾರೆ, ಅಲ್ಲಿ ಶರಾವತಿ ಮುಳುಗಡೆ ಸಂತಸಿರುವಂತ ಜಾಗ. ಪೂಜ್ಯ ಯಡಿಯೂರಪ್ಪನವರು ಹಾಲಪ್ಪನವರ ಒಂದು ಪ್ರಯತ್ನ ಅವ್ರದ್ದು. ಇವತ್ತು ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನ ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡ್ ಮಾಡಿ 450 crores ಖರ್ಚು ಮಾಡಿ ಕೇಬಲ್ ಸ್ಟೇ ಟೆಕ್ನಾಲಜಿ ಸುಮಾರು 2.25 ಕಿಲೋಮೀಟರ್ ಬ್ರಿಡ್ಜ್ ಅನ್ನ ಕೇವಲ 12 ಪಿಲ್ಲರ್ ಮೇಲೆ ಇವತ್ತು ದೇಶದ 7ನೇ ಸೇತುವೆ, ಇಡೀ ದೇಶದಲ್ಲಿ 2ನೇ ಉದ್ದವಾದಂತ ಸೇತುವೆಯನ್ನ ಇವತ್ತು ನಿರ್ಮಾಣ ಮಾಡುವಂತ ಕಾರ್ಯ ಆಗ್ತಾ ಇದೆ. ತಾವೇ ಅಷ್ಟೇ ಮಾಡಿ. ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಕಾಂಗ್ರೆಸ್ ಬಡತನವನ್ನ ಪ್ರೀತಿ ಮಾಡದೆ ಹೊರತು ಬಡವರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಬಡತನ ಇದ್ದಷ್ಟು ಕೂಡ ನಾವು ಹೇಳಿದ ಜಾಗದಲ್ಲಿ ಮತವನ್ನ ತೆಗೆದುಕೊಂಡು ದೇಶವನ್ನ ಆಡಳಿತವನ್ನ ಮಾಡಬಹುದು ಅಂತೇಳಿ ನಮ್ಮನ್ನು ದಡ್ಡರಾಗಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೂಜ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ನನ್ನ ರಾಜಕೀಯ ಜನ್ಮ ಕೊಟ್ಟಂತ ನನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ನಮ್ಮ ಯೂತ್ಸಿಗೆ ಏನು ಕೂಡ ಕೊರತೆ ಆಗ್ಬಾರ್ದು ಅಂತ ಹೇಳಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಯೂನಿವರ್ಸಿಟಿನೂ ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಅನ್ನ ಅವ್ರು ಕೊಟ್ಟೆ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಕೊಟ್ಟಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಿಮ್ ರಾಗಣ್ಣ ಕೇಂದ್ರೀಯ ವಿದ್ಯಾಲಯ, ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ, ಇಡೀ ಸೌತ್ ಇಂಡಿಯಾದ ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ ನಮ್ಮ ರಾಗಿಗುಡ್ಡದಲ್ಲಿ ಓಪನ್ ಮಾಡುವಂತ ಕೆಲಸ ಆಗಿದೆ. ಅಂದ್ರೆ ಈ ರೀತಿ ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಮಾಡಿ ನಮ್ಮ ಯೂತ್ಸ್ಗೆ ರಿಗಾರ್ಡಿಂಗ್ ಎಜುಕೇಶನ್ ಇರ್ಬೋದು, ರಿಗಾರ್ಡಿಂಗ್ ಎಂಪ್ಲಾಯ್ಮೆಂಟ್ ಇರ್ಬೋದು,
ಒಂದು ಕಾನ್ಫಿಡೆನ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಏನೇನ್ ಬೇಕು, ಒಂದು ಒಳ್ಳೆ ರೀತಿಯಂತ ಒಂದು ಎಜುಕೇಶನ್ ಹಬ್ ಆಗ್ಲಿಕ್ಕೆ ಏನ್ ಬೇಕು, ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಎಜುಕೇಶನ್ ಆಪರ್ಚುನಿಟೀಸ್ ಅನ್ನ ಪ್ರೊವೈಡ್ ಮಾಡಿ ಏನ್ ಮಾಡ್ಬೇಕು, ಎಲ್ಲ ರೀತಿಯಂತ ಪ್ರಯತ್ನಗಳು ಇವತ್ತು ಆಗ್ತಾ ಇದೆ. ಇವತ್ತು ವಿಶ್ವೇಶ್ವರಯ್ಯನವರು ಶುರು ಮಾಡಿದಂತ VSL ಫ್ಯಾಕ್ಟ್ರಿ ಮುಚ್ಚೋಯ್ತು, ಅಂದ್ರೆ ಸಿಕ್ ಯೂನಿಟ್ ಆಗಿದೆ. MPM ಫ್ಯಾಕ್ಟ್ರಿ ಮುಚ್ಚೋಯ್ತು, ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು. ಇವತ್ತು ನಮ್ಮ ರುದ್ರೇಗೌಡ್ರಂತ ಅನೇಕ ಹಿರಿಯರು ನಂಬರ್ ಆಫ್ ಫೌಂಡ್ರೀಸ್ ಗಳನ್ನ ಇವತ್ತು ನಮ್ ತಂದಂತ ಪ್ರತಿಫಲ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಇವತ್ತು ಎಕ್ಸ್ಪೋರ್ಟ್ ಆಗ್ತಿರೋದು ನೀವು ನೋಡ್ತಾ ಇದ್ದೀರಿ. ಆದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಮುಚ್ಚೋಗ್ತಿರ್ತ ಈ ಸಂದರ್ಭದಲ್ಲಿ ಪೂಜಾ ತಂದೆಯವರು ಕೆಲವು ಗಾರ್ಮೆಂಟ್ಸ್ ಓನರ್ಸ್ ಗಳನ್ನ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಮುಖಾಂತರ ಕರೆಸಿ ಮಾತಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಶಿವಮೊಗ್ಗದಲ್ಲಿ ಮಾಡಿ ಫ್ಯಾಕ್ಟ್ರಿಗಳನ್ನ, ನಮ್ಮ ಇಲ್ಲೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಅದರ ಪ್ರತಿಫಲ ಇವತ್ತು ಮಾಚೇನಹಳ್ಳಿಯಲ್ಲಿ ಸುಮಾರು 15,000 ಜನ ಹೆಣ್ಮಕ್ಳೇ ಇವತ್ತು ಉದ್ಯೋಗನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ 6,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಸಾಗರದಲ್ಲಿ 5,000 to 6,000 ಜನ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಶಿಕಾರಪುರದಲ್ಲಿ 5,000 to 6,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಇವತ್ತು ಸ್ವಾಭಿಮಾನದ ಬದುಕನ್ನ ನಮ್ಮ ಹೆಣ್ಮಕ್ಳು ರೂಢಿಸುವಂತ ಕೆಲಸ ಇವತ್ತು ಆಗ್ತಾ ಇರೋದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರೊಂದು ನೇತೃತ್ವದಲ್ಲಿ ತಾವು ಆಶ್ಚರ್ಯ ಪಡ್ತೀರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಗ್ರಾಮಾಂತರದ ಶಿವಮೊಗ್ಗ ಗ್ರಾಮಾಂತರದ ಶಾಸಕರಾದಂತ ಶಾರದಾ ಪೂರ್ಣೇಕ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಅವರಿಗೆ ಬಯಸ್ತಾ ಇದ್ದೇನೆ. ನಿನ್ನೆ ತಾನೇ ಇದೇ ಜಾಗದಲ್ಲಿ ನಮ್ಮ ಶಾರದಕ್ಕನವರ ಒಂದು ನೇತೃತ್ವದಲ್ಲಿ JDS-ನ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನಿಸಿದ ಕುಮಾರಸ್ವಾಮಿಗಳು ಇಲ್ಲಿಗೆ ಬಂದಿದ್ರು. JDS-ನ ಅಧ್ಯಕ್ಷರು ತುಂಬಾ ದೊಡ್ಡ ಒಂದು ಕಾರ್ಯಕ್ರಮವನ್ನ ನಿನ್ನೆ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಯಾವ್ದೊಂದು ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ಮಾತಾಡ್ತಾ ಇದ್ರು. ಅವರು ಏನ್ ಹೇಳಿದ್ರು ಅಂದ್ರೆ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವ್ರ ಮನೆಗೆ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರಂತೆ, ಬಸವರಾಜ ಬೊಮ್ಮಾಯಿ ಅವರೇ, ನಮ್ಮ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಬದುಕಿದ್ದಾಗ ನಿಮ್ ತಂದೆ SR ಬೊಮ್ಮಾಯಿಗೆ ಫೋನ್ ಮಾಡ್ತಾ ಇದ್ದಾರಂತೆ, ನಮ್ಮ ಮನೆಗೆ ಒಂದು LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬೇಕು ಅಂತ. ಯಾರು? ಗೌರವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅವತ್ತಿನ ಮುಖ್ಯಮಂತ್ರಿ ಫೋನ್ ಮಾಡಿ ಬೆಂಗಳೂರು ಮನೆಗೆ ಒಂದು LPG ಗ್ಯಾಸ್ ಸಿಲಿಂಡರ್ ಬೇಕು ಅಂತ, ಒಂದು 15 ವರ್ಷ ಕೆಳಗೆ. ಮೊನ್ನೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಅವ್ರ ಮನೆ ಹೋದಾಗ ಅವ್ರು ನೆನ್ಸ್ಕೊಂಡ್ರಂತೆ. ಅಂದ್ರೆ ಯಾಕೆ ಇವತ್ತು ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಿದ್ದಂತ ಕಟ್ಕೆಯನ್ನ ಆರಿಸಿ ಒಲೆ ಉರಿ ಮಾಡಿ ಇವತ್ತು ಹೆಣ್ಮಗಳು ತಂದೆ ತಾಯಿಂದಿರ ಅಡಿಗೆ ಮಾಡಿ ಆ ಹೊಗೆ ಕುಡಿದು ಲಂಗ್ ಕ್ಯಾನ್ಸರ್ ತುತ್ತಾಗ್ತಿದ್ದಾಳೆ, ಅಸ್ತಮ ರೋಗ ತುತ್ತಾಗ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಸಂಕಲ್ಪ ಮಾಡಿ ನಮ್ಮ ದೇಶದ ಪ್ರತಿ ಕುಟುಂಬ ಕೂಡ ಕಮ್ಮಿ ರೇಟಲ್ಲಿ LPG ಗ್ಯಾಸ್ ಕನೆಕ್ಷನ್ ಕೊಡಬೇಕು ಅಂತೇಳಿ ಸುಮಾರು 10 ಕೋಟಿ ಮನೆಗಳಿಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಕೊಡುವಂತ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಮಾಡಿದ್ರಲ್ಲ. ಹಿಂದೆಲ್ಲ ಒಂದು ಗ್ಯಾಸ್ ಕನೆಕ್ಷನ್ ತಗೊಬೇಕು ಅಂದ್ರೆ 8,000 ರೂಪಾಯಿ ಡೆಪಾಸಿಟ್ ಬೇಕಾಗಿತ್ತು, 8,000 ರೂಪಾಯಿ ಲಂಚ ಕೊಡ್ಬೇಕಾಗಿತ್ತು, ನಿಮ್ಮ MP ನಿಮ್ಮ MLA ಇನ್ಫ್ಲೂಯೆನ್ಸ್ ಲೆಟರ್ ಬೇಕಾಗಿತ್ತು. ಇವತ್ತು ನನ್ನ ಮಗಳು ವಿದ್ಯಾಭ್ಯಾಸಕ್ಕೋಸ್ಕರ 1 ರೂಪಾಯಿನೂ ಕೂಡ ಜೋಡಿಸಿಟ್ಕೊಂಡಂತ ಮಧ್ಯಮ ವರ್ಗದ ಕುಟುಂಬ ಅಕಸ್ಮಾತ್ ಮನೆಯಲ್ಲಿ ಯಾರಿಗೋ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಬಂತು ಅಂದ್ರೆ ಇಡೀ ಮನೆ ಮಠ ಮಾರಾಟ ಮಾಡ್ಬೇಕಾಗಿತ್ತಲ್ಲ. ಹಾಗಾಗಿ ಸನ್ಮಾನಿಸಿದ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 lakhs ಯಾವುದೇ ರೋಗ ಬಂದ್ರು ಕೂಡ ಅದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ನೀವು ಕೊಡುವಂತ ಪೇಮೆಂಟ್ ಅನ್ನ ನಮ್ಮ ಸರ್ಕಾರ ಕೊಡ್ಬೇಕಂತ ಕಾರ್ಯಕ್ರಮ ಜಾರಿ ಮಾಡಿದ್ರು. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಬೈಂದೂರು ಉಡುಪಿ ಜಿಲ್ಲೆಯ 6,60,000 ಜನ ಶ್ರೀಮಂತ ತೋರಿಸುವಂತ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಒಟ್ಟು 280 ಕೋಟಿ ಅದರ ಬಿಲ್ ಅನ್ನ ನಮ್ಮ ಸರ್ಕಾರ ಬಡವರ ಪರವಾಗಿ ಇವತ್ತು ಪೇಮೆಂಟ್ ಮಾಡಿದೆ ಅಂತ ನಾನು ಇವತ್ತು ತುಂಬಾ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಈ ರೀತಿ ಸಾಕಷ್ಟು ಇತ್ತು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಎಕ್ಸ್ಪೆನ್ಷನ್ ಆಫ್ ಸೆಂಟ್ರಲ್ ಸ್ಕೂಲ್ಸ್ಗಳು ಇರ್ಬೋದು, ಎನ್ವಿರಾನ್ಮೆಂಟಲ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳನ್ನ ತರುವಂತ ಕೆಲಸ ಆಗಿದೆ. ನಿಮ್ ರಾಗಣ್ಣ ಸುಮ್ಮನೆ ಇರಲ್ಲ, ಅದು ನಮ್ಮ ತಂದೆಯಿಂದ ಕಲ್ತಂತ ಒಂದು ಗುಣ ಏನೋ ಗೊತ್ತಿಲ್ಲ. ನಾನು ಸಹ್ಯಾದ್ರಿ ಕಾಲೇಜ್ ಮುಂಭಾಗ ಹೋಗ್ಬೇಕಾದಾಗ ಆ ದೂರದರ್ಶನ್ ಟವರ್ ಇದೆ, ಸುಮಾರು 350 ಮೀಟರ್ ಇರುವಂತ ದೂರದರ್ಶನ್ ಟವರ್ ಡೆಡ್ ಆಗಿ ಲಾಸ್ಟ್ 10 years ಆಯ್ತು. ಇವತ್ತು ಕಟ್ಟಬೇಕು 200-300 ಕೋಟಿ ಬೇಕಾಗತ್ತೆ. ಏನಾದ್ರೂ ಮಾಡಿ ಯುಟಿಲೈಸ್ ಮಾಡ್ಬೇಕಲ್ಲ ಅಂತ ಹೇಳಿ
ಫಾದರ್ ಇಂದನೂ ಕೂಡ ಲೆಟರ್ ತಗೊಂಡು ಜಾವಡ್ಕರ್ ನಮ್ಮ ಇನ್ಫಾರ್ಮೇಶನ್ ಮಿನಿಸ್ಟರ್ ಹತ್ರ ಹಿಂದಿದ್ದಾಗ ಅವರು ಮೀಟ್ ಮಾಡಿ ನಮ್ಮ ಭದ್ರಾವತಿಯ FM ರೇಡಿಯೋ ತುಂಬಾ ಅದರ ಫ್ರೀಕ್ವೆನ್ಸಿ ತುಂಬಾ ಕಮ್ಮಿ ಇದೆ, ಭದ್ರಾವತಿಯಲ್ಲೇ ನಮ್ಗೆ ಸರಿಯಾಗಿ ಕೇಳಿಸಲ್ಲ. ಏನಾದ್ ಮಾಡಿ ನಮ್ಮ ಭದ್ರಾವತಿಯ ಆಕಾಶವಾಣಿಯನ್ನ ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂತ ಅದು ಕಾರ್ಯಕ್ರಮ ಇಡೀ ರಾಜ್ಯದ ಜನಕ್ಕೆ ಕೇಳಬೇಕು ಅಂತೇಳಿ FM ರೇಡಿಯೋನ ಏನಾದ್ರು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಪ್ರಯತ್ನ ಮಾಡಿ ಇವತ್ತು ನಾವು ಯಶಸ್ವಿ ಆಗಿದ್ವಿ. ಆ ಟವರ್ ಮೇಲೆ ಇವತ್ತು 10 ಕೋಟಿಯ ಟ್ರಾನ್ಸ್ಮಿಟರ್ ಇವತ್ತು ಫ್ರಾನ್ಸ್ ಇಂದ ಬರ್ತಾ ಇದೆ. ವರ್ಲ್ಡ್ ಗ್ಲೋಬಲ್ ಟೆಂಡರ್ ಕರೆದಿದ್ದಾರೆ, ಫ್ರಾನ್ಸ್ ಇಂದ ಬರ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಅದನ್ನ ಮೇಲ್ಗಡೆ ಇನ್ಸ್ಟಾಲ್ ಮಾಡೋದ ಪ್ರಯತ್ನ ಆದ್ರೆ ಇನ್ಮೇಲಿಂದ ನಮ್ಮ ಶಿವಮೊಗ್ಗ ಕೂಡ ಒಂದು FM ರೇಡಿಯೋ, ನಾವು ಕಾರಲ್ಲಿ ಹೋಗ್ಬೇಕಾದಾಗ ಮೊಬೈಲ್ ಕೂಡ ವಿತೌಟ್ ನೆಟ್ವರ್ಕ್ ನಾವು ಇನ್ಮೇಲಿಂದ FM ರೇಡಿಯೋನ ಆಕಾಶವಾಣಿಯನ್ನ ಕೇಳುವಂತ ಒಂದು ಅವಕಾಶ ಇವತ್ತು ಪ್ರಯತ್ನ ಆಗಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಂದ್ರೆ ಈ ರೀತಿ ಪಿನ್ ಟು ಪ್ಲೈನ್ ಏನೇನ್ ಬೇಕು ಗಮನ ಕೊಡ್ತಾ ಇದೀವಿ. ವಿಶೇಷವಾಗಿ ಇವತ್ತು ನಮ್ಮ ಮಲೆನಾಡು ಬರ್ತಾ 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 ವೃದ್ಧಾಶ್ರಮಗಳು ಆಗ್ತಾ ಇದೆ. ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಅದರ್ ಸಿಟೀಸ್ಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಎಂಪ್ಲಾಯ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾರೆ. ಇಲ್ಲಿ ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ 250 BSNL ಟವರ್ಸ್ಗಳು ಇವತ್ತು ನಮಗೆ ಸ್ಯಾಂಕ್ಷನ್ ಆಗಿದೆ. ಒಂದೊಂದು ಟವರಿಗೆ 1 ಕೋಟಿ ಬೇಕಾಗತ್ತೆ. ಈಗಾಗಲೇ ಇನ್ಸ್ಟಾಲ್ ಆಗುವಂತ ಕೆಲಸ ಇವತ್ತು ಆಗ್ತಾ ಇದೆ ಮಲೆನಾಡು ಭಾಗದಲ್ಲಿ. ಬರುವಂತ ದಿನದಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಲಿಕ್ಕೂ ಕೂಡ ಬೆಂಗಳೂರು ಅಲ್ಲಿ ಸಾಗರ ಹೊಸನಗರ ಅಲ್ಲಿ ಆಗಲ್ಲ ಅಂತೇಳಿ ಶಿವಮೊಗ್ಗದಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ. ಹಾಗಾಗಿ ಸುಮಾರು ಆ ಭಾಗದಲ್ಲಿ 250-300 ಕೋಟಿ ಖರ್ಚು ಮಾಡಿ ಇವತ್ತು BSNL ಟವರ್ಸ್ ಗಳನ್ನ, ಆಪ್ಟಿಕಲ್ ಕೇಬಲ್ಸ್ ಗಳನ್ನ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಬರುವಂತ ಲೈಫ್ ಲೀಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಬರುವಂತ ದಿನದಲ್ಲಿ ಏನೇನು ಇಲ್ಲಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಪಾಸಿಟಿವ್ಸ್ ಏರ್ಪೋರ್ಟ್ ಆಯ್ತು. ಪೂಜ್ಯ ತಂದೆಯವರ ಒಂದು ಪರಿಶ್ರಮ ನನ್ನ ಜೀವನದಲ್ಲಿ ಅತ್ಯಂತ ಹೆಮ್ಮೆ ತರುವಂತ ವಿಚಾರ ಅಂದ್ರೆ ಪ್ರಪಂಚ ಕಂಡಂತ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರು ನಮ್ಮ ತಂದೆಯವರ ಹುಟ್ಟಿದಬ್ಬ ಫೆಬ್ರವರಿ 22, 2023 ಅವತ್ತೇ ಬಂದು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿಕೊಟ್ಟಲ್ಲ, ನನಗೆ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲಂತ ಒಂದು ಕ್ಷಣ. ಅವತ್ತು ಪ್ರಧಾನಮಂತ್ರಿಗಳು ಕೂತಂತ ಪಬ್ಲಿಕ್ಸ್ ಮೊಬೈಲ್ ಫೋನ್ ಟಾರ್ಚ್ ಅನ್ನ ಆನ್ ಮಾಡಿಸಿ ಪೂಜ್ಯ ತಂದೆಯವರಿಗೆಲ್ಲರೂ ಆಶೀರ್ವಾದನ ಮಾಡಿ ಅಂತೇಳಿ ಅವತ್ತು ಮಾಡಿದಂತ ಒಂದು ದೃಶ್ಯ ನಮ್ಮ ಇನ್ನೂ ಕಣ್ ಮುಂದಿದೆ. ಹಾಗೆ ಯಡಿಯೂರಪ್ಪನವರ ಒಂದು ಸಹಕಾರ, ಮೋದಿಜಿಯವರ ಉಡಾನ್ ಕಾನ್ಸೆಪ್ಟ್ ಅಲ್ಲಿ ಇವತ್ತು ತಿರುಪತಿ, ಚೆನ್ನೈ, ಬೆಂಗಳೂರಿಗಿರ್ಬೋದು, ವಿಶೇಷವಾಗಿ ನಮ್ಮ ಯೂತ್ಸ್ಗೆ ಬೇಜಾರಾಗಬಾರ್ದು ಅಂತ ಹೇಳಿ ಗೋವಾಕ್ಕೂ ಕೂಡ ನಮ್ಮ ವಿಮಾನವನ್ನ ಬಿಡಿಸುವಂತ ಕೆಲಸನೂ ಕೂಡ ಮಾಡಿದ್ದೀನಿ. ನನಗೆ ಗೋವಾಕ್ಕೂ ಕೂಡ ಫ್ಲೈಟ್ ಇವತ್ತಿದೆ. ಹಾಗಾಗಿ ಬರೀ ಯೂತ್ಸ್ ಎಲ್ಲ ನಮ್ಮ ಯಜಮಾನರುಗಳು ಕೂಡ ಹೋಗ್ಬೋದು ಪದಣ್ಣವರೇ, ಹಾಗೆ ನಮ್ಮ ಬೈಬೇಡಿ ಮತ್ತೆ ಯಜಮಾನರುಗಳು. ಹಾಗಾಗಿ ನಿನ್ನೆಗೆ 46,000 ಜನ ನಿನ್ನೆವರೆಗೂ ಕೂಡ ಫ್ಲೈಟ್ ಅಲ್ಲಿ ಲಾಸ್ಟ್ 1 year ಅಲ್ಲಿ ಓಡಾಡಂತ ಫುಟ್ ಪ್ರಿಂಟ್ಸ್ಗಳು 46,000 ಜನ. ಬರುವಂತ ದಿನದಲ್ಲಿ ಇನ್ನೂ ಅದು ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಏನ್ ಬೇಕು, ಡೈರೆಕ್ಟ್ ಫ್ಲೈಟು ಡೆಲ್ಲಿಗಿರ್ಬೋದು, ಮುಂಬೈಗಿರ್ಬೋದು, ಅದಕ್ಕೆಲ್ಲ ಏನ್ ಬೇಕು ಎಲ್ಲ ಪ್ರಯತ್ನ ಮಾಡಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ನಡೀತಿರುವಂತ ಚುನಾವಣೆ ನಿಮ್ಮ ಭವಿಷ್ಯದ ಚುನಾವಣೆ. ಒಂದೇ ಒಂದು ಘಟನೆ ನಿನ್ನೆ ನಡೆದಂತ ಹುಬ್ಳಿಲಿ ನನ್ನ ಸಹೋದರಿ ಯಾವ ರೀತಿ ಒಂದು ಲವ್ ಇಂದ ಶುರುವಾಗಿ ಕೊಲೆ ಮುಖಾಂತರ ಎಂಡ್ ಆಯ್ತಲ್ಲ. ಸಾಮಾನ್ಯ ಕುಟುಂಬದ ಹೆಣ್ಮಗಳಲ್ಲ ಅವಳು, ಕಾಂಗ್ರೆಸ್ಸಿನ ಕಾರ್ಪೊರೇಟರು ಮಗಳು. ಶಿವಮೊಗ್ಗದಲ್ಲಿ ಶಾಸಕರಾಗೋದು ಒಂದೇ, ಹುಬ್ಳಿ ಧಾರವಾಡಲ್ಲಿ ಕಾರ್ಪೊರೇಟರ್ ಆಗೋದು ಒಂದೇ. ನಮ್ಮ ಚನ್ನಬಸಪ್ಪನವ್ರಿಗೆ ಬಂದಿದೆ, ಅವ್ರಿಗೆ ಗೊತ್ತಿದೆ ಅಲ್ಲಿ ಈ ಸಮಸ್ಯೆ, ಅಲ್ಲಿ ಕೆಪಾಸಿಟಿ ಏನು ಅಂತ ಹೇಳಿ. ಅಂತ ಕಾರ್ಪೊರೇಟರ್ ಮಗಳು ಕೊಲೆ ಆದಾಗ ಒಬ್ಬ ಗೌರವಂತ ಮುಖ್ಯಮಂತ್ರಿಗಳು, ಒಬ್ಬ ಉಪಮುಖ್ಯಮಂತ್ರಿಗಳು ಹೋಗಿ ಮಾತಾಡ್ಸೋಂತ ಒಂದು ಕನಿಕರನ್ನು ಕೂಡ ತೋರಿಸಲಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವ್ರ ಮನೆ ಹೋದ್ರು, ಕೇಂದ್ರದ ಮಂತ್ರಿಗಳು ಹೋದ್ರು, ನನ್ನ ಸೋದರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರು ಮಾತಾಡ್ಸ್ಕೊಂಡ್ ಬಂದ್ರು. ಆದ್ರೆ ಈ ತುಷ್ಟೀಕರಣ ರಾಜಕಾರಣ ಎಲ್ಲಿ ನಮಗೆ ಚುನಾವಣೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅವ್ರ ಪಕ್ಷದ ಅವ್ರು ನಂಬ್ಕೊಂಡಂತ ಕಾರ್ಯಕರ್ತರ ಕುಟುಂಬಕ್ಕೂ ಕೂಡ ಅಂತ ಕಷ್ಟ ಸಂದರ್ಭದಲ್ಲಿ ಹೋಗ್ಲಿಲ್ಲ ಅಂದ್ರೆ ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರು ಯೋಚನೆ ಮಾಡ್ಬೇಕಲ್ಲ. ಓಟಿಗೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಲಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ಲಂತ, ಕಾಂಗ್ರೆಸ್ನ ಬೆಲೆ ಏನಂತ ಗೊತ್ತಿಲ್ಲಂತ ಈ ಒಂದು ಪಾರ್ಟಿಗೆ ತಾವೇ ಯೋಚನೆ ಮಾಡ್ಬೇಕಲ್ಲ. ಹಾಗಾಗಿ ಮುಂದಿನ ಬಡು ನಡೀತಿರೋಂಥ ಒಂದು ಚುನಾವಣೆ. ಹಾಗಾಗಿ ದಯಮಾಡಿ ತಾವೆಲ್ಲ ಕೂಡ ಅರ್ಥ ಮಾಡ್ಕೊಂಡು, ನಂಗೆ ಇನ್ನೂ ನೆನಪಿದೆ ಇದೇ ಜಾಗದಲ್ಲಿ ನಮ್ಮ ಶಾರದಕ್ಕ ಅವತ್ತು ಶಾಸಕರಿದ್ರು, ಯಡಿಯೂರಪ್ಪ ಸಾಹೇಬ್ರು MP ಇದ್ರು, ನಾನು ಶಿಕಾರಿಪುರದ MLA ಇದ್ದೆ. ಇಲ್ಲಿ ವಿಠಲ್ ಗೊಂಡಕೊಪ್ಪ ಅಂತ ಒಂದು ಹಳ್ಳಿ ಇದೆ, ಇಲ್ಲಿ ಚೂರ್ಡೆ ಅಂತ ಬರುತ್ತೆ. ಒಂದು ಮರಾಠಿ ಪೈಕಿ ಒಬ್ಳದ್ ಕುಟುಂಬ, ಗಂಡ ಸೈನಿಕ, ದೇಶದ ಗಡಿಯನ್ನ ಕಾಯ್ಲಿಕ್ಕೋಸ್ಕರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇದ್ದಾರೆ. ಅವನು ಬಂದು ತನ್ನ ಜನ್ಮ ಕೊಟ್ಟಂತ ಮಗುಗೆ ನಾಮಕರಣ ಮಾಡಿ ವಾಪಸ್ ಗಡಿಯನ್ನ ಕಾಯ್ಲಿಕ್ಕೆ ಅಂತ ಹೋದಾಗ ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದಂತ ಸುದ್ದಿ ಬರುತ್ತೆ. ಸಾಹೇಬ್ರು ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಅಲ್ಲಿಂದ ಬಾಡಿ ಕಳಿಸ್ಕೊಡ್ತೀನಪ್ಪ, ನೀನು ಅಂತ್ಯಕ್ರಿಯೆಗೆ ಹೋಗಿ ಬರ್ಬೇಕು ಅಂತ ಹೇಳು. 1 ವಾರ ಬೇಕಾಯ್ತು ಅಲ್ಲಿಂದ ದೇಹ ಬರ್ಲಿಕ್ಕೆ. ಬಂದಾಗ ಆ
ಸೈನಿಕನ ಪಾರ್ಥಿವ ಶರೀರ ಇಟ್ಟಾಗ ಮನೆಯಿಂದ ಹೆಣ್ಮಗಳನ್ನ ಕರ್ಕೊಂಡ್ಬಂದ್ರು. ಒಂದ್ ಹೆಜ್ಜೆ ಕಿತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ. ಎಳ್ಕೊಂಬಂದ್ರು ಕೂಡ ಅಂದ್ರೂ ತಪ್ಪಾಗ್ಲಾರದು. ನಿಶಕ್ತಿ ಪೂರ್ತಿ ಒಂದು ವಾರದ ಊಟ ಮಾಡಿಲ್ಲ, ಮಗು ಅಳ್ತಾ ಇದೆ. ಅವ್ರ ಅಣ್ಣ ತಮ್ಮದಿರು ಭುಜ ಇಟ್ಕೊಂಡು ಕರ್ಕೊಂಡು ಬಂದು ಆ ಪಾರ್ಥಿವ ಶರೀರ ಮುಂಭಾಗದಲ್ಲಿ ನಿಲ್ಲಿಸಿದಾಗ ಆ ದೇಹದ ಮೇಲೆ ಹೊತ್ತಿದಂತ ರಾಷ್ಟ್ರಧ್ವಜವನ್ನ ಮಡಚಿ ಆ ಹೆಣ್ಮಗಳು ಕೈ ಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಿದೆ, ಮಿಲಿಟರಿ ಗೌರವ ಜೊತೆಗೆ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳಿ ಹೇಳ್ತಿದ್ದಂಗೆ ಆ ಹೆಣ್ಮಗಳು ಅದೆಲ್ಲಿಂದ ಶಕ್ತಿ ಬಂತನೋ ಗೊತ್ತಿಲ್ಲ, ತಲೆಯನ್ನ ಎತ್ತಿ ತನ್ನ ಅಣ್ಣ ತಮ್ಮದಿರು ಇಟ್ಕೊಂಡಂತ ಕೈಯನ್ನ ಬಿಡಿಸ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಆ ಹೆಣ್ಮಗಳು ನಿಂತ್ಕೊಂಡಂತ ದೃಶ್ಯ ಇದೆಯಲ್ಲ, ಇವತ್ತು ಕೂಡ ಯಾವ ಒಬ್ಬ ವಿರೋಧಿ ಕುಟುಂಬ ಕೂಡ ಈ ರೀತಿ ಅಂತ ಬರಬಾರ್ದಂತ ಅನ್ಸುತ್ತೆ. ಒಂದ್ ಕಡೆಗೆ ಒಂದು ವಾರದಲ್ಲಿದ್ದಂತ ಸುಮಂಗಲೆ ಅವತ್ತು ವಿಧವೆಯಾಗಿ ನಿಂತ್ಕೊಂಡಿದ್ದಾಳೆ. ತನ್ನ ತಂದೆ ಮರಾಠಿ ಪೈಕಿ ನಮ್ಮ ಕೃಷ್ಣಪ್ಪನವರು ಅಂತ ಹೇಳಿ ಒಂದ್ ಮೂಲೆಯಲ್ಲಿ ಕಣ್ಣೀರ್ ಹಾಕೊಂಡು ತಬ್ಬಲಿಗಳು ಅವ್ರು ನಿಂತ್ಕೊಂಡಿದ್ದಾರೆ. ಈ ರೀತಿ ಎಷ್ಟು ಸೈನಿಕರ ತ್ಯಾಗದಿಂದ ನಾವೆಲ್ಲರೂ ಕೂಡ ಎಷ್ಟು ಅವ್ರು ಹುತಾತ್ಮರಾದ್ರು ನಾವು ಇದು ಗೌರವದಿಂದ ಬದುಕ್ತಾ ಇದೀವಿ. ಹಾಗಾಗಿ ಸಂದರ್ಭ ನಾನು ಇಷ್ಟೇ ವಿನಂತಿ ಮಾಡ್ಕೊಳೋದು, ದಯಮಾಡಿ ಇದೊಂದು ವಾರ ಏನೇನು ನಿಮ್ಮ ಶಕ್ತಿ, ನಿಮ್ಮ ಕೈಲಿರುವಂಥ ಮೊಬೈಲ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಇದೆಲ್ಲದೂ ಕೂಡ ಮೋದಿಜಿಗೆ ಕಮಲದ ಗುರ್ತಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ತಾವು ದಯಮಾಡಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಂತ ಬರುವಂಥ ದಿನದಲ್ಲಿ ಇವತ್ತು ತುಂಬಾ ಜನ ಇಂಟೆಲೆಕ್ಚುಯಲ್ಸ್ ಇವತ್ತು ಪಾರ್ಟಿ ಸೇರಿದ್ರು. ನಂಗೆ ಖುಷಿ ಆಯ್ತು. ಇವತ್ತು ನಮ್ಮ ರಿಟೈರ್ಡ್ ನಮ್ಮ PNT ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಂತ ಅನೇಕ ಹಿರಿಯರು ಬಂದಿದ್ದಾರೆ. ಪಾರ್ಟಿ ಆಫೀಸಲ್ಲಿ ಇವತ್ತು 100 ಜನ ರಿಟೈರ್ಡ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡಿದಂಥವ್ರು ಮನೇಲಿ ಕೂರ್ಬೋದಿತ್ತು. ಅರೆ ಮೋದಿಜಿಯವರೇ ಮನೇಲಿ ಕೂರ್ಲಿದಾಗ ನಾ ರಿಟೈರ್ಮೆಂಟ್ ತಗೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆ ಕೂರ ಸರಿಯಲ್ಲ ಅಂತೇಳಿ ದೇಶಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ 100 ಜನ ರಿಟೈರ್ಡ್ ಎಂಪ್ಲಾಯೀಸ್ಗಳು ಕೂಡ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದವರು ಕೂಡ ಇವತ್ತು ಪಾರ್ಟಿ ಆಫೀಸಿಗೆ ಬಂದು ಕೆಲಸ ಬಂದಿದ್ದಾರೆ. ಹಾಗಾಗಿ ಅವರಿಗೆಲ್ಲರೂ ಕೂಡ ನಾನು ಈ ಸಂದರ್ಭ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ಸನ್ಮಾನಿಸಿದ ನಡ್ಡಾಜಿ ಅವರು 2 ನಿಮಿಷದಲ್ಲಿ ಇಲ್ಲಿ ಲ್ಯಾಂಡಿಂಗ್ ಆಗ್ತಿದೆ, ನಾನು ಅಲ್ಲಿ ಹೋಗಿ ಸ್ವಾಗತವನ್ನು ಮಾಡಬೇಕಾಗಿದೆ. ಮುಂದಿನ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲಂತ ಎಲ್ಲ ಹಿರಿಯರು ಮುಂದುವರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇವತ್ತು ನಾವು ನೀವು ಸೇರ್ಲಿಕ್ಕೆ ಕಾರಣಕರ್ತಾದಂತ ನಮ್ಮ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಿಗೆ, ವೇದಿಕೆ ಮೇಲಂತ ಎಲ್ಲ ಮುಖಂಡಗಳಿಗೆ, ಪೂಜ್ಯ ತಂದೆಯವರಿಗೆ, ಬಂದಂತ ತಮ್ಮಿಗೆ ಹೃತ್ಪೂರ್ವಕವಾಗಿ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.